ದೇವರ ಪರಿಶುದ್ಧಳ ನಾಮಕ್ಕೆ ಮಹಿಮುಂಟಾಗಲಿ. ಪ್ರಿಯರೇ, ನಾವು ಈ ಲೋಕದಲ್ಲಿ ಇರುವಾಗ ನಮ್ಮನ್ನು ಈ ಲೋಕದಿಂದ ನಮ್ಮನ್ನು ಬೇರ್ಪಡಿಸಿದಂಥ ಸರ್ವಶಕ್ತನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸುವಂತವನಾಗಿರುತ್ತೇನೆ. ಕೊಲೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 21, 22, 23ನೇ ವಚನದಲ್ಲಿ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂಥ ಮಾತು, ಹಿಂದಿನ ಕಾಲದಲ್ಲಿ ನೀವು ಅನ್ಯರಾಗಿದ್ದೀರಿ, ಅನ್ಯರಾದ ನಿಮ್ಮನ್ನು ತನ್ನ ಕುಮಾರನ ಮರಣದ ಮೂಲಕವಾಗಿ ನಿಮ್ಮನ್ನು ಆತನು ತನ್ನ ಮಕ್ಕಳೆಂಬುದಾಗಿ ಆರಿಸಿಕೊಂಡು ನಿಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುವುದಕ್ಕಾಗಿ ಆತನು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು ಎಂಬುದಾಗಿ. ಹೌದು ಪ್ರಿಯ ದೇವರ ಮಕ್ಕಳ, ಈ ದಿನಗಳಲ್ಲಿ ಅನೇಕರು ದುಷ್ಕೃತ್ಯಗಳನ್ನು ಮಾಡುವುದರ ಮೂಲಕವಾಗಿ, ಪಾಪದ ಜೀವಿತವನ್ನು ಜೀವಿಸುವುದರ ಮೂಲಕವಾಗಿ ಮನುಷ್ಯನ ಇವತ್ತು ತನಗೆ ಇಷ್ಟ ಬಂದ ಮಾರ್ಗದಲ್ಲಿ ಜೀವಿಸುತ್ತಿರುವುದರಿಂದ ಕ್ರಿಸ್ತನನ್ನು ಬಿಟ್ಟು ತನ್ನ ಮಾರ್ಗವನ್ನು, ಅಂದರೆ ಈ ಲೋಕದ ಮಾರ್ಗ, ಈ ಲೋಕದ ಆಚಾರ ವಿಚಾರ ಪದ್ಧತಿಗಳನ್ನು ಅನುಸರಿಸುವುದರ ಮೂಲಕವಾಗಿ ಇವತ್ತು ಕ್ರಿಸ್ತನಿಂದ ದೂರವಾಗಿರುವುದನ್ನು ನಾವು ನೋಡುವಂತವರಾಗಿದ್ದೇವೆ. ಆದುದರಿಂದ ದೇವರ ಆತ್ಮನು ಹೇಳುವ ಮಾತು ಏನಂತಂದ್ರೆ, ನಿಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುವುದಕ್ಕಾಗಿ, ನಿಮ್ಮನ್ನು ತಂದೆಯಾದ ದೇವರ ಚಿತ್ತಕ್ಕನುಸಾರವಾಗಿ ನಡೆಸುವುದಕ್ಕೋಸ್ಕರವಾಗಿ ನಾನು ಈ ಲೋಕದಲ್ಲಿ ಬಂದು ನನ್ನ ಪ್ರಾಣವನ್ನು ಈ ಲೋಕದಲ್ಲಿ ನಾನು ಧರೆಗೆ ಒಪ್ಪಿಸಿಕೊಟ್ಟೆನು ಎಂಬುದಾಗಿ. ಹೌದು, ಈ ಲೋಕದಲ್ಲಿ ನಾವು ಪರಿಶುದ್ಧರಾಗಬೇಕಾದ್ರೆ ಯಾವುದೇ ಒಂದು ಬಟ್ಟೆಯಿಂದ ಆಗಲಿ ಅಥವಾ ಸ್ನೋ ಪೌಡರ್ ಇಂದ ಆಗಲಿ ಸ್ನಾನ ಮಾಡುವುದರ ಮೂಲಕವಾಗಿ ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ನಾವು ಪರಿಶುದ್ಧರವಾಗಿ ಜೀವಿಸಬೇಕಾದ್ರೆ ಕ್ರಿಸ್ತನ ಮರಣದ ಮೂಲಕವಾಗಿ, ಕ್ರಿಸ್ತನ ಮರಣದ ಅಂತಂದ್ರೆ ಆತನ ಶಿಲುಬೆಯ ಮರಣದ ಮೂಲಕವಾಗಿ ಮಾತ್ರ ನಾನು ನೀವುಗಳು ಪರಿಶುದ್ಧರಾಗಲಿಕ್ಕೆ ಸಾಧ್ಯ. ಆತನ ರಕ್ತವನ್ನು ಯಾರು ನಂಬುತ್ತಾರೋ, ಆತನ ಶಿಲುಬೆಯ ಮರಣವನ್ನು ಯಾರು ಅಂಗೀಕರಿಸುತ್ತಾರೋ ಅವರು ಕ್ರಿಸ್ತನ ಮುಂದೆ ತಮ್ಮ ಪಾಪಗಳನ್ನು ಅರಿಕೆ ಮಾಡುವಾಗ ಕ್ರಿಸ್ತನ ಮರಣದ ಮೂಲಕವಾಗಿ, ಕ್ರಿಸ್ತನ ರಕ್ತದ ಮೂಲಕವಾಗಿ ಶುದ್ಧರಾಗುತ್ತಾರೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನಿಮ್ಮನ್ನು ನಾನು ಪರಿಶುದ್ಧರನ್ನಾಗಿ ಮಾಡುವುದಕ್ಕಾಗಿ ಅನ್ಯರಾದ ನಿಮ್ಮನ್ನು ನಾನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ. ಹೌದು, ಇವತ್ತಿನ ದಿನಗಳಲ್ಲಿ ನೀವು ಅದೇ ಅನ್ಯ ಜೀವಿತದಲ್ಲಿ ಅದೇ ಕ್ರಿಸ್ತನಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುತ್ತಾ ಪಾಪದ ಕಾರ್ಯಗಳನ್ನು ಮಾಡುತ್ತಿರುವುದಾದರೆ ನೀವು ಕ್ರಿಸ್ತನ ಮಕ್ಕಳಾಗಲಿಕ್ಕೆ ಸಾಧ್ಯವಿಲ್ಲ. ಕ್ರಿಸ್ತನನ್ನು ಕಂಡುಕೊಳ್ಳಲಿಕ್ಕೆ ನಿಮಗೆ ಸಾಧ್ಯವಾಗುವುದಿಲ್ಲ. ದೇವರು ಹೇಳ್ತಾ ಇದ್ದಾನೆ, ನಾನು ಪರಿಶುದ್ಧನಾಗಿದ್ದೇನೆ, ನೀವು ಪರಿಶುದ್ಧರಾಗಿರಿ. ಹಾಗಾದ್ರೆ ಪರಿಶುದ್ಧವಾದ ಜೀವಿತ ನಿಮಗೆ ಬೇಕಾ? ಹಾಗಾದ್ರೆ ಕ್ರಿಸ್ತನ ಮರಣದ ಮೂಲಕವಾಗಿ, ಕ್ರಿಸ್ತನ ಆ ಕುಮಾರನ ರಕ್ತದ ಮೂಲಕವಾಗಿ ನಿಮ್ಮ ಪಾಪಗಳನ್ನು ಶುದ್ಧ ಮಾಡಿಕೊಡ್ರಿ. ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಕ್ರಿಸ್ತನು ಹೇಗೆ ಪರಿಶುದ್ಧನಾಗಿದ್ದನೋ ಅದೇ ರೀತಿಯಾಗಿ ನೀವು ಸಹ ಪರಿಶುದ್ಧವಾದ ಜೀವಿತವನ್ನು ಜೀವಿಸಿರಿ ಎಂಬುದಾಗಿ ನಾನು ಈ ವಾಕ್ಯದ ಮೂಲಕವಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುವಂತವನಾಗಿದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.